ಹಾಯ್ ಗೆಳೆಯರೆ, ನಮಸ್ಕಾರ. ನೆನ್ನೆ ಮೊನ್ನೆಯಿಂದ ಇದ್ರ ಬಗ್ಗೆ ಬರೆಯೋಣ ಅಂತ ಅನ್ಕೋತಾ ಇದ್ದೆ. ಕಡೆಗೆ ಇವತ್ತು ಅನಿಸ್ತು, ಇಲ್ಲ ಒಂದು ವೀಡಿಯೋ ಮಾಡೋಣ ಅಂತ. ಈ ಥರದ ವೀಡಿಯೋ ಮಾಡ್ತಾ ಇರೋದು ಇದೇ ಫಸ್ಟು. ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾವ ವಿಷಯದ ಬಗ್ಗೆ ಅನ್ನೋದನ್ನು ಫಸ್ಟ್ ಹೇಳ್ಬಿಡ್ತೀನಿ. ಈಗ 45 ಅನ್ನೋ ಸಿನಿಮಾ ನಿನ್ನೆ ರಿಲೀಸ್ ಆಗಿದೆ. 4-5 ದಿನಗಳ ಹಿಂದೆ ಒಂದು ಪ್ರಮೋಷನಲ್ ಈವೆಂಟ್ ಇತ್ತು. ಆ ಈವೆಂಟ್ಗೆ ನಾನು ಕೂಡ ಹೋಗಿದ್ದೆ. ಆ ಈವೆಂಟ್ಗೆ ಉಪ್ಪಿಯವ್ರು ಬಂದಿದ್ದರು, ಶಿವಣ್ಣ ಬಂದಿದ್ದರು, ರಾಜ್ ಬಿ ಶೆಟ್ಟಿ ಬಂದಿದ್ದರು. ಅನುಶ್ರೀ ಜೊತೆಲಿ ಮಾತಾಡ್ತಾ ಇರಬೇಕಾದ್ರೆ ಹೀಗೆ ಕಾನ್ವರ್ಸೇಷನಲ್ಲಿ ರಾಜ್ ಬಿ ಶೆಟ್ಟಿಯವರು ಏನೋ ಒಂದು ವಿಷಯ ಹೇಳಿದರು. ಆ ವಿಷಯದಲ್ಲಿ ಏನ ಹೇಳಬೇಕಾದ್ರೆ ಒಂದು ಹೇಳಿಕೆ, ಬಡವ್ರ ಮಕ್ಕಳು ಬೆಳಿಬೇಕು ಅಂದರೆ ಯಾಕೆ ಬೆಳೆಸಬೇಕು ಅನ್ನೋದನ್ನು ಅವ್ರು ಹೇಳ್ಬಿಟ್ಟು ಯಾವುದೋ ವಿಷಯ ಹೇಳಿದ್ರು. ಅದನ್ನು ಆ ಈವೆಂಟ್ ಮುಗಿದ ಮೇಲೆ ಒಂದಷ್ಟು ಜನ ಡಾಲಿ ಧನಂಜಯ್ ಅವರು ಹೇಳಿದಂತಹ ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋ ಒಂದು ಸ್ಟೇಟ್ಮೆಂಟ್ಗೆ ಇದೊಂಥರ ಕೌಂಟ್ರಾಗಿ ಹೇಳ್ತಿದ್ದಾರೆ ಅನ್ನೋದನ್ನು ಹೇಳ್ಕೊಂಡು ರಾಜ್ ಬಿ ಶೆಟ್ಟಿಯನ್ನು ಮನುಷ್ಯ ವಿರೋಧಿ ಅನ್ನೋ ಥರ ಬಿಂಬಿಸೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಹೇಳ್ಬಿಡ್ತೀನಿ. ಈ ಮುಂಚೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಬಡವರ ರಾಸ್ಕಲ್ ಸಿನಿಮಾ ಬಂದಿತ್ತಲ್ಲ ಗೊತ್ತಾ, ಆಗ ಬಂದಾಗಲೂ ಕೂಡ ಅದನ್ನೇನು ಜನಗಳು ನೇರವಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಅದಕ್ಕೂ ಕೂಡ ಧನಂಜಯ್ ಅವರು ಆ ಪ್ರಿವಿಲೇಜ್ ಬಗ್ಗೆ, ಆ ಪ್ರಿವಿಲೇಜ್ ಇಲ್ಲದೆ ಇರೋಂತಹ ಜನಗಳು ಮೇಲ್ಗಡೆ ಬರೋಕ್ಕೆ ಎಷ್ಟು ಕಷ್ಟಪಡಬೇಕು, ಉಳಿದವರ ಜೊತೆ ಯಾವ ರೀತಿ ಕಾಂಪೀಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದೆ ಅಂತ ಸ್ಪಷ್ಟನೆ ಕೊಡಬೇಕಾಯಿತು. ಅದು ಇದ್ದದ್ದೇ. ಈಗ ರಾಜ್ ಬಿ ಶೆಟ್ಟಿಯವರು ಹೇಳ್ತಾ ಇರೋಂಥ ವಿಷಯ ಕಂಪ್ಲೀಟ್ಲಿ ಬೇರೆದದು. ಅದು ಆ ವಿಷಯದ ಬಗ್ಗೆ ಅಲ್ಲವೇ ಅಲ್ಲ. ಪ್ರಿವಿಲೇಜ್ ಬಗ್ಗೆ ಅಂತೂ ಖಂಡಿತ ಅಲ್ಲವೇ ಅಲ್ಲ. ಅವ್ರು ಹೇಳಿದ್ದಕ್ಕೂ ನನಗಂತೂ ಅವ್ರ ತಲೆನಲ್ಲಿ ಡಾಲಿ ಧನಂಜಯ ಇದ್ರೋ ಇಲ್ವೋ ಅಂತ ಗೊತ್ತಿಲ್ಲ. ಜಸ್ಟ್ ಅವರು ಹೇಳ್ತಾ ಇರ್ಬೇಕಾದ್ರೆ ರಾಜ್ಕುಮಾರ್ ವಿಷಯ ಬಂದಾಗ ಹೇಳ್ತಾ ಇದ್ದಂತು. ನಿಮಗೆಲ್ಲ ಗೊತ್ತು, ರಾಜ್ ಬಿ ಶೆಟ್ಟಿಯವರು ರಾಜಣ್ಣನವರ ಪರಮ ಅಭಿಮಾನಿ ಅಂದರೆ ಒಂಥರ ಇದು ಅಂತಲ್ಲ. ಅವ್ರು ಹೆಂಗೆ ಅಂತ ಅಂದರೆ, ಅವರು ಮೊನ್ನೆ ಕೂಡ ಹೇಳ್ತಾ ಇದ್ರು, ರಾಜಣ್ಣ ಯಾವ ರೀತಿಯ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ, ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ ಅಂತಂದರೆ, ಅಷ್ಟೆಲ್ಲ ದೊಡ್ಡ ಹೆಸರು ಸಿಕ್ಕಿದ ಮೇಲೂ, ಜನರೆಲ್ಲ ಅವರನ್ನು ಆರಾಧಿಸೋಕೆ ಶುರು ಮಾಡಿದ ಮೇಲೂ ಕೂಡ ಒಬ್ಬ ಮನುಷ್ಯ ಎಷ್ಟು ಸಿಂಪಲ್ ಆಗಿರಬೇಕು, ಮತ್ತೆ ಕೆಳಗಡೆನೇ ಇರಬೇಕು. ನಾವಂತೂ ಆ ಥರ ಅಷ್ಟೇ ರೀಚ್ ಆಗೋಕ್ಕಾಗಲ್ಲ. ಅಟ್ಲೀಸ್ಟು ರಾಜಣ್ಣನ ಥರ ಇರಬೇಕು ಅನ್ನೋದಷ್ಟೇ ಸಾಕು ನಮಗೆ. ಅದು ತುಂಬ ಒಳ್ಳೇದು ಇದು ಮಾಡುತ್ತೆ, ನಮಗೊಂದು ಸ್ಫೂರ್ತಿ ಕೊಡುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಸೊ ಅಷ್ಟು ರಾಜ್ಕುಮಾರ್ ಬಗ್ಗೆ ಅವ್ರಿಗಿರುವಂಥ ಅಭಿಮಾನ. ಈಗ ರಾಜ್ಕುಮಾರ್ ವಿಷಯ ಅಲ್ಲಿ ಬಂತು ಮಾತಾಡ್ತಾ ಇರಬೇಕಾದ್ರೆ, ನೀವು ಬೇಕಂದರೆ ನೋಡಿ ಇದ್ರ ಬಗ್ಗೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ರಾಜ್ ಬಿ ಶೆಟ್ಟಿ ಹೇಳಿರುವಂತಹ ವಿಷಯದಲ್ಲಿ ಜಸ್ಟ್ ಒಂದೇ ಒಂದು ಲೈನ್ ತಗೊಂಡು ಅದನ್ನು ಕೆಟ್ಟದಾಗಿ ಬಿಂಬಿಸೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು. ಅವತ್ತೇನಾಯಿತು ಅಂತಂದರೆ, ಶಿವಣ್ಣ ಹೇಳ್ತಾ ಇದ್ರು, ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತಂದ ಕೇಳೋಕೆ ಹೋದಾಗ ನನಗೆ ಅಪ್ಪಾಜಿಯವ್ರು ಹೇಳಿದ್ರು, ಆ್ಯಕ್ಟಿಂಗ್ ಕ್ಲಾಸ್ ಸೇರ್ಕೋ ಅಂತ. ತಕ್ಷಣವೇ ರಾಜ್ ಬಿ ಶೆಟ್ಟಿಯವರು ಅದನ್ನು ಆ ಮಾತನ್ನು ತುಂಡಿಸಿ ಮಧ್ಯದಲ್ಲಿ ಹೇಳಕ್ಕೆ ಶುರು ಮಾಡಿದ್ರು. ಯಾಕೆ ಅಂತಂದರೆ, ಲೈಕ್ ಅದೊಂದು ಪಾಯಿಂಟ್ ತುಂಬ ಚೆನ್ನಾಗಿತ್ತು. ಏನಂತ ಅಂದರೆ, ರಾಜಣ್ಣನಂಥ ರಾಜಣ್ಣ ಅವರ ಮಗ ಆ್ಯಕ್ಟ್ ಆಗಬೇಕು ಅಂತ ಅಂದಾಗ ಅವರು ತಮಗಿದ್ದಂತಹ ಕಾಂಟ್ಯಾಕ್ಟ್ಸ್ಗಳನ್ನು ಇದನ್ನೆಲ್ಲ ಬೆಳೆಸಿ ನೇರವಾಗಿ ಹೀರೋ ಮಾಡ್ಬೋದಾಗಿತ್ತು. ಆದರೆ ಅಂಥ ರಾಜಣ್ಣ ಅವ್ರು ಹೇಳಿದ್ದು, ತಮ್ಮ ಮಗ ಹೀರೋ ಆಗಬೇಕು ಅಂತ ಅಂದಾಗ ಫಸ್ಟ್ ಹೋಗಿ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರ್ಕೋ ಅಂತ ಅಂದ್ಬಿಟ್ಟು. ಯಾಕೆಂದರೆ ರಾಜಣ್ಣಂಗೆ ಆಗಿಂದ ನಾಟಕಗಳಲ್ಲಿ, ರಂಗಭೂಮಿಯಲ್ಲಿ ಅಭಿನಯಿಸಿ ಅವ್ರಿಗೆ ಅದು ಬಂದಿತ್ತು. ಸೊ ನೆಕ್ಸ್ಟು ಅವರು ಸಿನಿಮಾಗೆ ಬಂದಿದ್ದು. ಆದರೆ ತನ್ನ ಮಗ ಬರಬೇಕು ಅಂತ ಅಂದಾಗ ಜಸ್ಟ್ ಬಿಕಾಸ್ ಎಲ್ಲ ಇದೆ ಅನ್ನೋಕ್ಕೋಸ್ಕರ ನಾನು ನೇರವಾಗಿ ಹೋಗಿ ಅವನು ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ದಲ್ಲ. ಎಷ್ಟಿದಾಗುತ್ತೆ ಅದು, ಎಂಥ ಒಂದು ಒಳ್ಳೆ ವಿಷಯ ಅಲ್ವಾ. ಸೊ ಇದನ್ನು ರಾಜ್ ಬಿ ಶೆಟ್ಟಿಯವರು ಎಕ್ಸ್ಪ್ಲೇನ್ ಮಾಡಿದ್ರು. ರಾಜ್ಕುಮಾರೇ ತಮ್ಮ ಮಗನಿಗೆ ಹೀಗೆ ಹೇಳ್ತಾರೆ. ಆದರೆ ಇವತ್ತೆಲ್ಲ ಸವಲತ್ತುಗಳಿದೆ ತುಂಬ ಜನಗಳಿಗೆ. ಅವರು ಕೂಡ ಇವತ್ತು ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ, ಸರ್ ನಾನು ಹೀರೋ ಆಗಬೇಕು, ಏನು ಮಾಡಲಿ ಅಂತ. ಸೊ ಇದನ್ನು ಈ ಒಂದು ಇಂಥ ವಿಷಯವನ್ನು ಅವ್ರು ಹೇಳ್ತಾ ಇದ್ರು. ಅಂದರೆ ಈಗ ಜನಗಳಿಗೆ ನೇರವಾಗಿ ಹೀರೋ ಆಗಬೇಕು ಅಂತ ಅನಿಸುತ್ತೆ. ಆದರೆ ಅವತ್ತು ರಾಜ್ಕುಮಾರ್ ತಮ್ಮ ಮಗನಿಗೆ ಏನು ಹೇಳಿದರು ಅಂತ. ಸೊ ನಾನು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ, ನಾನು ಯಾಕೆ ಹೇಳಿದ್ರು ಅಂತ ಅಂದ್ಬಿಟ್ಟು. ಸೊ ಈ ವಿಷಯದಲ್ಲಿ ಯಾಕೆಂದರೆ ಯಾರೂ ಕೂಡ ನಾವೇ ಕಷ್ಟದಲ್ಲಿದ್ದೀವಿ ಅಂದರೆ ₹100 ಹಾಕಕ್ಕೆ ಬರಲ್ಲ. ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಅದಕ್ಕೆ ಒಳ್ಳೊಳ್ಳೆಯ ಪ್ರತಿಭೆ ಇರುವಂತಹ ಆ್ಯಕ್ಟರ್ಗಳನ್ನು ಹಾಕೋಬೇಕು, ಮತ್ತು ತಂತ್ರಜ್ಞಾನಗಳನ್ನ ಹಾಕ್ಕೊಳ್ಬೇಕು. ಸಿನಿಮಾ ಚೆನ್ನಾಗಿ ಬರಬೇಕು. ಹಾಗಾದಾಗ ಅಷ್ಟೇ ಆ ಸಿನಿಮಾ ಚೆನ್ನಾಗಿ ಜನಗಳಿಗೆ ರೀಚ್ ಆಗಿ ಅದು ಹಾಕಿದಂಥ ಇನ್ವೆಸ್ಟ್ಮೆಂಟ್ನ ಮತ್ತೆ ನಿರ್ಮಾಪಕನಿಗೆ ವಾಪಸ್ ಬರೋಕ್ಕೆ ಸಾಧ್ಯ. ಹೀಗಿರಬೇಕಾದ್ರೆ ಜಸ್ಟ್ ಆತನಿಗೆ ಇದಿಲ್ಲ, ಒಂದು ಪ್ರತಿಭೆ ಇಲ್ಲ ಅಂತ ಅಂದರೆ ನೇರವಾಗಿ
ಹೋಗಿ ಅಲ್ಲೇನೋ ಮಾಡ್ಬಿಡೋಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ಹೇಳಿದ್ರೆ ಹೊರತು ಬಡವರು ಅಂದ ತಕ್ಷಣ ಅವ್ರನ್ನ ಇದು ಮಾಡಿ ಹಂಗಲ್ಲ ಹೇಳಿದ್ದು. ಅವ್ರು ಹೇಳಿದ್ದು ಬೇಸಿಕಲಿ ಟ್ಯಾಲೆಂಟ್ ಇರಬೇಕು. ಟ್ಯಾಲೆಂಟ್ ಇದ್ದರೆ ಇಲ್ಲಿ ಅಂತಹ ಸಿನಿಮಾದಂತಹ ಒಂದು ಕ್ಷೇತ್ರಗಳಲ್ಲಿ ಅವರು ಮೇಲ್ಗಡೆ ಬರೋಕ್ಕೆ ಸಾಧ್ಯ, ಮತ್ತು ಅವ್ರಿಗೆ ಅವಕಾಶ ಸಿಗೋಕ್ಕೆ ಸಾಧ್ಯ. ನೆಕ್ಸ್ಟ್ ಅವ್ರಿಗೆ ಅವಕಾಶ ಸಿಕ್ಕಿದ್ರು ನೆಕ್ಸ್ಟ್ ಅದನ್ನು ಮುಂದುವರಿಯೋಕ್ಕೆ ಸಾಧ್ಯ ಅಂತ ಹೇಳಿದ್ದು. ಆದರೆ ಇದಕ್ಕೂ ಕೂಡ ಮತ್ತು ಆ ಪ್ರಿವಿಲೇಜ್ ನಾವು ಡಾಲಿ ಧನಂಜಯ ಹೇಳ್ತಲ್ಲ, ಅದಕ್ಕೂ ಇದಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಗೊತ್ತಿರೋ ರೀತಿಯಲ್ಲಿ ರಾಜ್ ಬಿ ಶೆಟ್ಟಿ ಆ ಥರದ ಮನುಷ್ಯರಲ್ಲ. ಅವರ ಇಂಟರ್ವ್ಯೂಗಳಲ್ಲಾಗಲಿ, ಅವರನ್ನು ನೇರವಾಗಿ ನೀವು ಮಾತಾಡಿದ್ರಾಗಲಿ, ಅವರ ದೈನಂದಿನ ಅವರ ದಿನಚರಿ ಅಥವಾ ಅವ್ರು ಮಾತಾಡೋ ರೀತಿ, ಅವರು ಜನಗಳನ್ನು ಟ್ರೀಟ್ ಮಾಡೋ ರೀತಿಯನ್ನು ಗಮನಿಸಿದ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ ಹಿ ಈಸ್ ನಾಟ್ ದಟ್ ಕೈಂಡ್ ಆಫ್ ಪರ್ಸನ್ ಅಂತ. ಆದರೂ ಈ ಮೊಸರಲ್ಲಿ ಕಲ್ಲು ಅಂತಾರಲ್ಲ, ಇದು ನಂಗೆ ತುಂಬ ಸಲ ಅನಿಸುತ್ತೆ. ಈ ಹಿಂದೆ ಅವ್ರ ಸಿನಿಮಾಗಳು ಬಂದಿದ್ದಾಗಲೂ ಕೂಡ ಐ ಆಮ್ ನಾಟ್ ಸೇಯಿಂಗ್ ಅವ್ರ ಸಿನಿಮಾ ಗ್ರೇಟ್ ಅಂತ ಇತ್ತು ಅಂತ, ಆ ಥರ ಸಿನಿಮಾಗಳ ಬಗ್ಗೆ ಮಾತಾಡ್ತಿಲ್ಲ. ಆದರೆ ಪ್ರತಿ ಸಿನಿಮಾ ಬಂದಾಗ ಏನಾದರೂ ಒಂದು ಅದರಲ್ಲಿ ಹುಳುಕನ್ನು ತೆಗೆದು ಇಲ್ಲಿ ಇದು ತಪ್ಪು ಅದು ತಪ್ಪು, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ, ಇಲ್ಲ ಅದು ಮಾಡಬೇಕಾಗಿರೋ ಕೆಲಸ. ಆದರೆ ಸಿನಿಮಾದ ಬಗ್ಗೆ ಎಲ್ಲ ಏನೋ ಅವ್ರ ಮೇಲೇನೋ ಒಂದು ಅಸಹನೆ ಇದೆ ಅನ್ನೋ ರೀತಿಯಲ್ಲಿ ಅವರನ್ನು ವಿರೋಧ ಮಾಡ್ತಾಯಿದ್ರು. ಅದು ಈಗಲೂ ಕೂಡ ಕಂಟಿನ್ಯೂ ಆಗ್ತಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಈಗಾಗಿರೋದು ನೋಡಿ, ಅವ್ರು ಹೇಳಿರೋ ವಿಷಯವನ್ನು ಪೂರ್ತಿ ಅದು ಹೆಚ್ಚು ಕಮ್ಮಿ ಒಂದೂವರೆ ಗಂಟೆ ಒಂದು ವಿಡಿಯೋ ಇದೆ. ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ಅಂದ್ಬಿಟ್ಟು. ನಿಮ್ಗೆ ಆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆ ವಿಡಿಯೋ ನಿಮ್ಗೆ ನೋಡಿದ್ರೆ ನಿಮಗೆ ರಾಜಣ್ಣವ್ರ ಬಗ್ಗೆ ಗೊತ್ತಾಗುತ್ತೆ. ನಾನು ಗೆಳೆಯರಿಗೆ ಹೇಳಿದ್ದೀನಿ ದಯವಿಟ್ಟು ಆ ವಿಡಿಯೋ ಬಂದ ತಕ್ಷಣ ನೋಡಿ ಅಂತ. ಈಗ ಅವರೆಲ್ಲ ನೋಡಿದ್ದಾರೆ ಅದನ್ನು. ದಯವಿಟ್ಟು ಕ್ಲಿಪ್ಗಳು ನೋಡಿಬಿಡಿ. ಕ್ಲಿಪ್ಗಳು ನೋಡಿದಾಗ ಏನಾಗುತ್ತೆ, ಬರೀ ಅದೊಂದು ಡೈಲಾಗನ್ನು ಮಾತ್ರ ಎತ್ತಿ ಅದನ್ನು ಹೇಳಿ ಅದರಿಂದ ಬೇರೆ ಅರ್ಥದಲ್ಲಿ ಜನಗಳಿಗೆ ತೋರಿಸುವಂಥ ಪ್ರಯತ್ನಗಳಾಗ್ತವೆ. ನಿಮ್ಗೇನು ನಾನು ಹೇಳೋದು ಅದನ್ನೇ. ಯಾವಾಗಲೂ ಒಂದು ಹೇಳಿಕೆ ಬಂತು ಅಂದರೆ ಫಸ್ಟ್ ಹೋಗಿ ಆ ವಿಡಿಯೋ ಯಾರು ಏನು ಮಾತಾಡಿರ್ತಾರೋ ಅದನ್ನು ಪೂರ್ತಿ ಕೇಳಿಸ್ಕೊಳ್ಳಿ ಒಂದು ಸಲ. ನಿಮ್ಗೆ ಸ್ಟಿಲ್ ಹಂಗೆ ಅನ್ನಿಸ್ತಾ, ಎಸ್ ಯು ಆರ್ ಓಕೆ ಟು ಡೂ ಎನಿಥಿಂಗ್, ಲೈಕ್ ನೀವು ಅವ್ರನ್ನ ಖಂಡಿಸಿ, ಅವ್ರು ಮಾತಾಡಿದ್ದನ್ನು ಖಂಡಿಸಿ, ಮತ್ತು ಅವ್ರ ಹತ್ರನೇ ನೀವು ಸ್ಪಷ್ಟನೆ ಕೇಳಿ. ಆದರೆ ಈ ರೀತಿ ಸುಮ್ಮನೆ ಯಾರೊಬ್ಬರಿಗೆ ಏನೋ ಒಂದು ನೋಡಿ ಅದರಿಂದ ಒಂದೇ ಒಂದು ಲೈನ್ ಹೆಕ್ಕಿ ಕೆಟ್ಟದಾಗಿ ಬರೀತಾರೆ. ಇವ್ರು ಮಾಡ್ತಿರೋದು ಸರಿ ಇಲ್ಲ, ಅವರು ಮನುಷ್ಯ ವಿರೋಧಿ ಅಂತ. ಅದನ್ನು ಇನ್ನೊಂದಷ್ಟು ಗೆಳೆಯರು ಹಿಂದೆ ಮುಂದೆ ನೋಡಿದೆ ಅದನ್ನು ಶೇರ್ ಮಾಡಿಕೊಂಡು, ಆದರೆ ನಿಮಗೂ ಕೂಡ ಹಂಗೆ ಅನಿಸುತ್ತೆ, ನಿಮಗೂ ಕೂಡ ಅವ್ರ ಬಗ್ಗೆ ಏನೋ ಒಂದು ಅಸಹನೆ ಇದೆ ಅಂತ. ಅಲ್ಲ, ಇದು ಸರಿನಾ ಅಂತ ನನ್ನ ಪ್ರಶ್ನೆ. ನಿಮ್ಗೆಲ್ಲರಿಗೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸರಿ, ನಿಮ್ಮ ಪ್ರಕಾರ ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ಸರಿ ಅಂತ ಹೇಳಿದ್ರಪ್ಪ. ಆಟೋ ರಾಮಣ್ಣ ಅಂತ ಒಂದು ಸಿನಿಮಾ ಬಂತು 2 ವರ್ಷಗಳ ಹಿಂದೆ. ಒಬ್ಬರು ಆಟೋದವರು ಕಷ್ಟಪಟ್ಟು ತುಂಬ ಮೇಲೆ ಬಂದು ಅವ್ರು ಸಮಾಜ ಸೇವೆಗಳನ್ನ ಮಾಡ್ತಾ ಅವರೊಂದು ಸಿನಿಮಾ ಮಾಡಿದ್ರು. ಆ ಸಿನಿಮಾ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತು. ಅದನ್ನು ನೀವು ನೋಡಿದ್ರಾ? ಯಾಕೆ ನೋಡಿಲ್ಲ ಅಂತ ನೀವೇ ಇನ್ನೊಂದ್ಸಲ ಕೇಳ್ಕೊಳ್ಳಿ. ಹಾಗೆ ಗೊತ್ತಾಗುತ್ತೆ ರಾಜ್ ಬಿ ಶೆಟ್ಟಿ ಅವರು ಯಾವ ವಿಷಯ ತಗೊಂಡು ಆ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಅಂತ. ದಯವಿಟ್ಟು ರಾಜ್ ಬಿ ಶೆಟ್ಟಿ, ಡಾಲಿ ಧನಂಜಯ ಅವರೆಲ್ಲ ಚೆನ್ನಾಗಿರಬೇಕು. ನೀವು ಇವ್ರದ್ದೊಂದು ಸ್ಟೇಟ್ಮೆಂಟ್ ತೊಗೊಂಡು ಅವ್ರದ್ದೊಂದು ಸ್ಟೇಟ್ಮೆಂಟ್ ತೊಗೊಂಡು ಇವ್ರು ಅವ್ರಿಗೆ ಕೌಂಟ್ರ್ ಕೊಟ್ಟು ಅಂತ ಹೇಳಿ ನೀವು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ ಅನ್ನೋದಷ್ಟೇ ನನ್ನ ಆಕ್ಷೇಪ. ಅದರ್ವೈಸ್ ಅವರು ಅದೇ ಅರ್ಥದಲ್ಲಿ ಹೇಳಿದ್ದಾರೆ ಅಂತಂದರೆ ನನಗೆ ಇನ್ನೇನಿಲ್ಲ. ನಾನು ಯಾಕೆ ಈ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಅಂತಂದರೆ, ಆ ಇವೆಂಟಲ್ಲಿ ನಾನು ಕೂಡ ಅವರ ಮುಂದೆನೇ ಕೂತ್ಕೊಂಡು ಕೇಳ್ಕೊತಾ ಇದ್ದೆ. ಅವ್ರು ಹೇಳ್ತಾ ಇರ್ಬೇಕಾದ್ರೆ ಯಾರೋ ಅಲ್ಲ ಒಂದು ಕಮೆಂಟ್ ಮಾಡಿದ್ದು, ಬೆಳೆಯೋರ ಮಕ್ಕಳು ಬೆಳಿಬೇಕು ಅಂದಾಗ ಅವ್ರು ಜಸ್ಟ್ ಅದನ್ನೇ ರಿಪೀಟ್ ಮಾಡಿದ್ರು ಹೊರತು ಡಾಲಿ ಧನಂಜಯ ಅವರ ವಿಷಯ ಹೇಳಿಕೆಯನ್ನು ಅವರು ಅಲ್ಲಿ ಕೌಂಟರ್ ಕೊಡಬೇಕು ಅಂತದ್ದು ಏನಿಲ್ಲ. ಸೊ ದಯವಿಟ್ಟು ಆ ವಿಡಿಯೋ ನೋಡಿ. ನಿಮಗೆ ಇನ್ನೂ ಸ್ಟಿಲ್ ಹಂಗೆ ಅನಿಸಿದ್ರೆ ಯು ಆರ್ ಓಕೆ ಟು ಡೂ ಕಂಟಿನ್ಯೂ ವಾಟ್ ಎವರ್ ಯು ಆರ್ ಟ್ರೈಂಗ್ ಟು ಡೂ, ದಟ್ಸ್ ಫೈನ್. ಅದರಲ್ಲೇನು ತಪ್ಪಿಲ್ಲ. ಆದರೆ ದಯವಿಟ್ಟು ಯಾರೋ ಬರೆದಿದ್ದನ್ನು ಒಂದು ಸ್ಟೇಟ್ಮೆಂಟ್ ತೊಗೊಂಡು ಅಯ್ಯಪ್ಪ ಹೀಗೆ ಅಂತ ಅಂದ್ಕೊಂಡು ತಪ್ಪಾಗಿ ಬರೆಯುವಂಥ, ತಪ್ಪಾಗಿ ಒಂದು ಅಭಿಪ್ರಾಯವನ್ನು ಕ್ರಿಯೇಟ್ ಮಾಡಿ ಅದನ್ನೇ ಹೇಳುವಂಥ ಪ್ರಯತ್ನ ಮಾಡಬೇಡಿ. ಅವರು ಸ್ಪಷ್ಟನೆ ಕೊಡ್ತಾರೋ ಇಲ್ವೋ, ಯಾಕೆಂದರೆ ಈಗಷ್ಟೇ 45 ಸಿನಿಮಾ ಬಿಡುಗಡೆಯಾಗಿ ಚಿತ್ರಮಂದಿರಗಳಲ್ಲಿದೆ. ಈಗ ಅದನ್ನೇನೋ ಮಾಡೋಕೆ ಹೋದರೆ ಮತ್ತೆ ಜನಗಳು ಅದ್ರ ಬಗ್ಗೆನೂ ಹೇಳ್ಬೋದು, ಇಲ್ಲ ಇವ್ರು ಏನೋ ಒಂದು ಆ ಸಿನಿಮಾಗೆ ಹೈಪ್ ಕೊಡೋಕ್ಕೋಸ್ಕರ ಇನ್ಯಾವುದೋ ಒಂದು ಬೇರೆ ವಿವಾದ ತೆಗಿತಾ ಇದ್ದಾರೆ ಅಂತ. ಬಟ್ ಇದು ನನಗೆ ಪರ್ಸನಲಿ ನಾನಾಗೇ ನೋಡಿದ್ರಿಂದ, ನನ್ನ ಕಣ್ಣು ಮುಂದೆ ನಡೆದಿದ್ದದು, ಅದು ನಾನಾಗೇ ನೋಡಿದ್ರಿಂದ ಅದು ಅರ್ಥದಲ್ಲಿಲ್ಲ ಅಂತ ಹೇಳೋಕೆ ಇದು ಮಾಡ್ತೀನಿ. ಜೊತೆಗೆ ಆ ವಿಡಿಯೋ ಇದೆ, ದಯವಿಟ್ಟು ನೋಡಿ. ಬೇಕಿರೋರು ಕೊಟ್ಟಿರ್ತೀನಿ ನಾನು ನನ್ನ ಕಮೆಂಟ್ ಸೆಕ್ಷನಲ್ಲಿ. ಆ ವಿಡಿಯೋ ನೋಡಿ ನಿಮ್ಗೆ ನಿಜವಾಗ್ಲೂ ಹಂಗೆ ಅನಿಸಿದ್ರೆ ಮತ್ತೆ ಹೇಳಿ. ಧನ್ಯವಾದಗಳು.